ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನ ವೀಡಿಯೋದಲ್ಲಿ ಬಂದು ಏನಪ್ಪ ವಿಷಯ ಅಂತ ಹೇಳ್ತೀರಾ ಫ್ರೆಂಡ್ಸ್? ಕೆಲವ್ರಿಗೆ ಮದ ಏರಿರ್ತದೆ ನೋಡ್ರಿ. ಯಾವ ಮದ? ದುಡ್ಡು ಕಾಸಿನ ಮದ ಏರಿರ್ತದೆ ನೋಡ್ರಿ. ಆ ಮದ ಏರಿರೋರು ಎಲ್ಲಿಗೆ ಹೋಗಬೇಕು ಗೊತ್ತಾ? ಕೇವಲ 5 ನಿಮಿಷ ಸ್ಮಶಾನದೊಳಗೆ ತಿರುಗಿ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಮೆರೆದವನು ಏನಾಗ್ತಾನೆ ಅನ್ನೋದು. ಮದ ಅಂದರೆ ನಾನು, ನಂದು, ಅಹಂಕಾರ, ದುರಹಂಕಾರ ತಲೆ ಮೇಲೆ ನಡೆಯೋದು. ಹುಡುಗಾಸ್ ನೋಡಿದ ತಕ್ಷಣ ಅನ್ನೋದು ಬರುತ್ತೆ. ಹುಡುಗಾಸ್ ನೋಡಿದ ತಕ್ಷಣ ಅವ್ರನ್ನ ಕಾಲಲ್ಲೇ ತುಳಿದು ಮಾತಾಡ್ಸೋವಂಥದ್ದು. ನನ್ನ ಹತ್ರನೇ ದುಡ್ಡಿಟ್ಟಿದ್ದೀನಿ, ನನ್ನ ಬಿಟ್ಟರೆ ಯಾರು ದುಡ್ಡಿಟ್ಟಿಲ್ಲ, ನಾನೇ ಇದಕ್ಕೆಲ್ಲ ನಾನೇ ವೈವನ್ನು, ನಮ್ಮ ಸಂಬಂಧಿಕರೆಲ್ಲ ಕಾಲಿಗಿಂತ ಕಸ, ಈ ಥರ ಒಟ್ಟಲ್ಲಿ ಅವ್ರನ್ನ ಏನೋ ಇವ್ರು ರೇಂಜ್ ಆಗಿದ್ದಾರೆ ಅಂದ ತಕ್ಷಣ ಅವರನ್ನು ಒಂಥರ ಇದು ನಾನು ಅಷ್ಟು ತೊಗೊಂಡೆ, ನಾನು ಇದು ತೊಗೊಂಡೆ, ನಾನು ಹಿಂಗೆ ಮಾಡಿಸ್ದೆ, ಹಂಗೆ ಮಾಡಿ. ನೋಡಿ ಫ್ರೆಂಡ್ಸ್, ನಾವು ಎಷ್ಟೇ ಏನೇ ಸಂಪಾದನೆ ಮಾಡಿದ್ರು ನಾವು ಹೋಗೋದೆ 6 ಅಡಿ 3 ಅಡಿ ಜಾಗಕ್ಕಷ್ಟೇ. ಇದರಲ್ಲಿ ಇದೆಯಲ್ಲ ನಮ್ಮನೆ ಪಕ್ಕದಲ್ಲಿ ಈ ಜಾಗನ ದಿನನಿತ್ಯ ಸಾವಿರಾರು ಜನ ಬರ್ತಾರೆ ಫ್ರೆಂಡ್ಸ್. ದಿನ ಇಲ್ಲ ಅಂದರೂ ಮಿನಿಮಮ್ ಫ್ರೆಂಡ್ಸ್ 3 ಜನ ಆದರೂ ಯಾತ್ರೆ ಹೋಗುತ್ತೆ ನಮ್ಮ ಮನೆ ಹತ್ರ. ಆದರೆ ನಿತ್ತು ಒಂದು ಕ್ಷಣ ದುಡ್ಡಿದ್ದವನು ಎಷ್ಟು ಜನ ಸಂಪಾದನೆ ಮಾಡ್ಕೊಬಂದಿರ್ತಾನೆ, ದುಡ್ಡು ಇಲ್ಲದವನು ಎಷ್ಟು ಜನನ ಸಂಪಾದನೆ ಮಾಡ್ಕೊಬಂದಿರ್ತಾನೆ ಅಂತ ದಿನನಿತ್ಯ ನೋಡ್ತಾ ಇರ್ತೀನಿ. ದುಡ್ಡಿದ್ದವನು ಒಳ್ಳೆತನನೂ ಸಂಪಾದನೆ ಮಾಡ್ಕೊಂಡು ಜನ ಎಷ್ಟು ತಂದಿರ್ತಾನೆ, ಅದೇ ದುಡ್ಡಿರೋನು ಯಾವ ಥರ ತಗೊಂಬರ್ತಾನೆ ನೋಡ್ರಿ ಫ್ರೆಂಡ್ಸ್. ಬಡವ ಸತ್ತರೆ ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಜನ ತುಂಬಿರ್ತಾರೆ. ಆ ಶವ ನೋಡೋಕ್ಕೆ ಎಲ್ಲಿಂದ ಬರ್ತಂದರೆ ಇಲ್ಲಾಂದ್ರೆ ಒಂದು 600-700 ಜನ ನೋಡ್ತೀವಿ ಶವ ತಗೋಗ್ಬೇಕಾದ್ರೆ. ಅದೇ ದುಡ್ಡಿರೋನು, ನಾನು, ನಂದು, ಅಹಂ ಎಲ್ಲ ತುಂಬ್ಕೊಂಡಿರ್ತಾರೆ. ಒಬ್ಬ ಶವ ಬರುತ್ತೆ ನೋಡ್ರಿ, ಅವನು ಶವದ ಗಾಡಿ ಇದೆಯಲ್ಲ ಆಂಬುಲೆನ್ಸ್, ಅದರಲ್ಲಿ ಬರ್ತಾನೆ. ಅದ್ರ ಜೊತೆಗೆ 4-5 ಮಿನಿಮಮ್ ಒಂದು 10 ಜನ ಫ್ರೆಂಡ್ಸ್ ಅಷ್ಟೇ ಅವನ ಸಂಪಾದನೆ. ಅಂದರೆ ಅವನು ತಾನೇ ರಿಚ್ ಆಗಿರೋರು ಬಂದಿರ್ತಾರೆ ಅಷ್ಟೇ, ಅಲ್ಲಿ ಹೊರತು ಇನ್ಯಾರೂ ಬಂದಿರಲ್ಲ. ಅಲ್ಲಿ 10 ಜನ ಬಂದಿರ್ತಾರೆ ಅಷ್ಟೇ, ಅವನ್ನ ತಗೊಂಡೋಗೋದು ಆ ಥರ. ಅದೇ ಒಬ್ಬ ಬಡವ ಸತ್ತರೆ ಹೆಗಲು ಕೊಡ್ತಾರೆ, 4 ಜನ ಹೆಗಲು ಕೊಟ್ಕೊಂಡು ಹೂವಿನ ಪಲ್ಲಕ್ಕಿಲ್ಲ ಅವನು ತೊಗೊಂಡೋಗಿ ಮಣ್ಣು ಮಾಡ್ಬೋದು. ಬ್ಯಾಂಡೇನು ಅವನು ಬಡವ ಸತ್ರನು ಬ್ಯಾಂಡ್ ಬಾರಿಸ್ಕೊಂಡು ಅವನು ಒಂದು ಒಳ್ಳೆ ಮದುವೆ ರೇಂಜಿಗೆ ಅವನ್ನ ಹೊತ್ಕೊಂಡೋಗಿ ಅಲ್ಲಿ ಜಾಗದಲ್ಲಿ ಹಾಕ್ಬಿಟ್ಟಿರ್ತಾನೆ. ಅದೇ ಒಬ್ಬ ಶ್ರೀಮಂತ ಸತ್ತು ಅಹಂಕಾರ ದುರಹಂಕಾರದ ಸತ್ತಿರ್ತಾನೆ ನೋಡ್ರಿ, ಅವನ ಜೊತೆ 4 ಜನ, ಒಂದು ಬ್ಯಾಂಡೂ ಇಲ್ಲ, ಒಂದೇನೂ ಇಲ್ಲ, ಒಂದು ಮೈ ಮೇಲೆ ಒಂದು ಹಾಸ್ಪಿಟ್ಲಲ್ಲೋ ಇಲ್ಲ ಮನೆ ಹತ್ರ ಶವಗಾರಿಕೆ ಗಾಡಿಯಿಂದ ಬರುತ್ತೆ, ಸೀದಾ ಒಳಗೆ ತಗೊಂಡೋಗ್ತಾರೆ, ಹಾಕ್ತಾರೆ. ಅದೆಷ್ಟು ಬೇಗ ಬಂದು ಬಂದೇ ಹೊಟ್ಟಿರ್ತಾರೆ. ಅದನ್ನೇ ದಿನನಿತ್ಯ ನೋಡ್ತಾ ಇರ್ತೀನಿ. ನಾನು ಅಂತ ಮೇರೆಯವರೆಲ್ಲ ಎಲ್ಲಪ್ಪ ಹೋಗ್ತಾ ಇದ್ದಾರೆ, ಇಷ್ಟೇ ಜೀವನನ ಅಂತ. ಯಾಕಂದರೆ ನನ್ನ ದಿನನಿತ್ಯ ಒಂದು 5-6 ಹೆಣ ಆದರೂ ನೋಡ್ತೀವಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಮನೆ ಹತ್ರ ಡೈಲಿ ಬರ್ತಾ ಇರುತ್ತೆ. ಒಂದಿನ ಒಬ್ಬೊಬ್ಬರು ಒಂದೊಂಥರ ವಿಚಿತ್ರವಾಗಿ ಸತ್ತಿರ್ತಾರೆ. ಆಕ್ಸಿಡೆಂಟಾಗಿ ಸತ್ತಿರ್ತಾನೆ, ಸೂಸೈಡ್ ಮಾಡ್ಕೊಂಡು ಸತ್ತಿರ್ತಾನೆ, ವಯಸ್ಸಾಗಿ ಸತ್ತಿರುತ್ತೆ, ಹಾರ್ಟ್ ಅಟ್ಯಾಕಾಗಿ ಸತ್ತಿರ್ತಾನೆ. ದಿನ ಒಬ್ಬೊಬ್ಬರು. ಇಷ್ಟೇ ನಮ್ಮ ಜೀವನ. ಈ ಮಧ್ಯದೊಳಗೆ ನಾನು, ನಂದು ಅಂತ ಮದ ಏರ್ಕೊಂಡು ಬದುಕೋರು ತುಂಬ ಜನ ಇದ್ದಾರೆ ನೋಡ್ರಿ. ಮದ ಅಂತ ಮೈ ಮೇಲೆ ಹೇರಿದವ್ರು ಏನು ಮಾಡಬೇಕು ಅಂದರೆ ಒಂದು 10 ನಿಮಿಷ ಸ್ಮಶಾನದೊಳಗೆ ಸುತ್ತಾಡ್ಕೊಂಬರ್ಬೇಕು. ಆಗ ಅವನಿಗೆ ಗೊತ್ತಾಗುತ್ತೆ ನಾನು ಎಷ್ಟೇ ಆಕಾರದಲ್ಲಿ ಬೆಳೆದ್ರೂ ನನ್ನ ಜೊತೆ ಜನ ಬರಲ್ಲ, ನನ್ನ ಅಹಮ್ಮು ನನ್ನ ಅಹಂಕಾರ ಇಷ್ಟೇ ಬರೋದು, ಜನ ಬರಲ್ಲ, ನಿನ್ನ ದುಡ್ಡು ಬರಲ್ಲ. ನಿನ್ನ ಜೊತೆ ಏನು ಗೊತ್ತಾ, ನಿನ್ನ ಜೊತೆ ಮಣ್ಣಾಗೋದು ಏನು ಗೊತ್ತಾ? ನಾನು, ನಂದು, ಅಹಂಕಾರ ದುರಹಂಕಾರ, ನಾನೇ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಇದೇ ನಿನಗೆ ಮುಣ್ಣಾಗುವಂಥ ಜಾಗ ಯಾವುದು ಅಂದರೆ ಅದೇ ನಿನ್ನ ಜೊತೆಗೆ ಬರೋವಂಥದ್ದು. ಇಲ್ಲ ನೀನು ಸಂಪಾದನೆ ಮಾಡಿ ದುಡ್ಡು ಬರಲ್ಲ, ಒಡವೆನೂ ಬರಲ್ಲ, ಏನೂ ಬರಲ್ಲ. ನಿನ್ನ ಮನೆಯವರೇ ನಿನ್ನ ಸೂತ್ಕ ಅಂತಾರೆ, ನಿನ್ನ ಮನೆಯವರೇ ನಿನ್ನನ್ನು ಎಣ ಅಂತ ಬಂದು ಈಚೆಗಿಡ್ತಾರೆ. ನಿನ್ನೇನು ಮನೆ ಒಳಗೆ ಇಟ್ಕೊಂಡು ನಿನಗೇನಾದ್ರೂ ಇದು ಮಾಡ್ತಾರ? ಇಲ್ಲ, ನೀನು ಸತ್ತ ತಕ್ಷಣ ನೀನು ಎಣ ಹಾಕ್ತೀಯ. ಎಣನ ತಂದು ಎಲ್ಲಿಡ್ತಾರೆ? ಈಚೆ ಇಟ್ಬಿಡ್ತಾರೆ. ಒಂದು ದಿವಾನ್ ಕಟ್ ಹಾಕಿ ದಿವಾನ್ ಕಟ್ ಮೇಲೆ ಇಟ್ಬಿಡ್ತಾರೆ. ನೀನು ಏನೇನು ವಸ್ತು ಹಾಕ್ಕೊಂಡಿರ್ತೀವಿ ಉಪಯೋಗಿಸ್ತಿರ್ತೀಯ ಅಂದರೆ ಹಾಸಿಗೆ ದಿಂಬು ಇದಿಷ್ಟು ಈಚೆಗೆ ಹಾಕ್ತಾರೆ. ಅದು ನೀನು ಸಂಪಾದನೆ ಮಾಡಿದ ಹಣ ತಂದು ನಿನ್ನ ಜೊತೆಗೆ ಹಾಕ್ತಾರ? ಇಲ್ಲ ಅಲ್ವಾ? ನೀನೇನು ಸಂಪಾದನೆ ಮಾಡಿ ನೀನೇನು ಹೊತ್ಕೊ ಹೋಗಲ್ಲ. ಹೋಗ್ಬೇಕಾದ್ರೆ ಅಲ್ಲೇ ಹೂನಾರ ತೊಗೊಂಡೋಗಿರ್ತೀಯ, ಅದನ್ನೂ ತೆಗೆದ್ಬಿಟ್ಟು ಒಂದು ಬಿಳಿ ಬಟ್ಟೆ ಹಾಕಿ ಒಳಗೆ ಹಾಕ್ತಾರೆ. 6 ಅಡಿ 3 ಅಡಿ ಹಾಕ್ತಾರೆ, ಮುಚ್ತಾರೆ, ಮೇಲೆ ಹೂನಾರ ಹಾಕ್ಬಿಟ್ಟು ಬರ್ತಾ ಇರ್ತಾರೆ. ಮುಗ್ದಾಯ್ತು. 3 ದಿನಕ್ಕೆ ಹಾಲು ತುಪ್ಪ, 11 ದಿನಕ್ಕೆ ತಿಥಿ ಕರ್ಮ, ಇನ್ನು 21ನೇ ದಿನಕ್ಕೆ ನೀನು ಯಾರು ಅಂತಲೇ ಗೊತ್ತಿರಲ್ಲ.
ಇದ್ರ ಮಧ್ಯದಲ್ಲಿ ನಾನು ನಂದು ಅಂತ ಏನಕ್ಕೆ ಇರೋವರೆಗೂ ನಾನು ನಮ್ಮವರು ಮದ ದುಡ್ಡು ಸಂಪಾದನೆ ಮಾಡಬೇಕು, ಆದರೆ ಮದ ಏರಬಾರ್ದು ಯಾವತ್ತೂ. ನಾನು ಕಾರ್ ತೊಗೊಂಡೆ, ನಾನು ಸ್ಕೂಟಿ ತೊಗೊಂಡೆ, ನನ್ನ ಮನೆ ಕಟ್ಟಿಸ್ದೆ, ನನ್ನ ಹತ್ರ ಅಷ್ಟು ಒಡವೆ ಐತೆ, ನಾನು ಇಷ್ಟು ಒಡವೆ ಐತೆ, ನನ್ನ ಮಗಳಿಗೆ ಹಂಗೆ ಮಾಡಿದೆ, ನನ್ನ ಮಗನಿಗೆ ಹಿಂಗೆ ಮಾಡಿದೆ, ನಾನು ಇದು ಮಾಡಿಕೊಂಡೆ ಅದು ಮಾಡ್ಕೊಂಡೆ. ಅಯ್ಯೋ ತಾಯಿ, ನಾನು ಹೇಳೋದು ಎಲ್ಲರಿಗೂ ಹೇಳ್ತಾ ಇರೋದು ಒಂದು ಮಾತು, ನಾವೇನೇ ಸಂಪಾದನೆ ಮಾಡ್ಕೊಳ್ಳಿ, ಮೈ ತುಂಬ ಮೇಲಿನ ಕೆಳಗೆ ಒಡವೆ ಹಾಕೊಳ್ಳಿ, ನಾವು ಸತ್ತದಾಗ ಏನೂ ತೊಗೊಂಡೋಗಲ್ಲ, ಬರೀ ಏನು ತೊಗೊಂಡೋಗ್ತೀವಿ ಅಲ್ವಾ, ಏನೂ ತೊಗೊಂಡೋಗಲ್ಲ. ನಾವು ಮಾಡಬೇಕಾಗಿದ್ದು ಜನ. ಬಟ್ ಅಲ್ಲಿ ಮದ ಅನ್ನೋದು ಫ್ರೆಂಡ್ಸ್ ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ಬೇಕಂದರೆ ದುಡ್ಡು ಈ ಪ್ರಪಂಚಕ್ಕೆ ತುಂಬಾ ಮುಖ್ಯ ಆಗಿದೆ, ಆದರೆ ಅದನ್ನು ಮದ ಏರಿಕೆಯಲ್ಲಿ ಆಡಬಾರ್ದು. ಅದು ಮೈಂಡ್ ಸೆಟ್ಟಲ್ಲಿ ಇರಬೇಕು. ನಾನು ಒಂದಿನ ಹೋಗ್ತೀನಿ, ಯಾವ ಕ್ಷಣದಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೇನೆ. ನಾನು ತುಂಬ ವಿಡಿಯೋದಲ್ಲಿ ಅದನ್ನೇ ಹೇಳ್ತೀನಿ, ಯಾವತ್ತು ನಾನು ಅಂತ ಹೋಗಬೇಡಿ. ನಾವು ಯಾವ ಕ್ಷಣದಲ್ಲಿ ಯಮರಾಜ ನಮ್ಮನ್ನು ಬನ್ನಿ ನಿಮ್ಮ ಜಾಗ ಖಾಲಿ ಆಯಿತು ಅಂದರೆ ನಾವು ಹೋಗಲೇಬೇಕಾಗುತ್ತೆ. ಈಗನೋ ಈ ಕ್ಷಣಕ್ಕೂ ಇನ್ನೊಂದು ಕ್ಷಣ ಗೊತ್ತಿಲ್ಲ. ಅವನ ಆಜ್ಞೆ ಯಾವಾಗಿರುತ್ತೋ ಆವಾಗ ಇದ್ದಕ್ಕಿದ್ದಂಗೆ ಹೋಗ್ತೀವಿ. ಈಗ ಕೂತಲ್ಲೇ ಹಿಂಗೆ ಕೂತಿದ್ದೀನಿ, ಅವನಿನ್ನು ಕರೆದ್ರೆ ನಾನು ಇಲ್ಲಿ ಕೂತಂಗೆ ಹೋಗ್ಬೇಕಾಗತ್ತೆ. ನಾವು ಯಾವ್ಯಾವ ಪರಿಸ್ಥಿತಿ ಇರ್ತಿದ್ರೋ ಹಂಗೆ ಕರಿತಾನೆ ಯಮರಾಜ. ಅವನಿಗೆ ಟೈಮ್ಸುಗಳಿಗೆ ಇದು ಅನ್ನೋದೇನಿಲ್ಲ, ರಾತ್ರಿ ಕರಿಬೇಕು, ಬೆಳಿಗ್ಗೆ ಕರಿಬೇಕು, ಈಗ ಸಮಯದಲ್ಲಿ ಕರಿಬೇಕು, ಈ ಮುಹೂರ್ತದಲ್ಲಿ ಕರಿಬೇಕು ಅನ್ನೋದು ಯಮರಾಜಂದಲ್ಲ. ಅವನು ಶಿವ ಏನು ಆಜ್ಞೆ ಕೊಟ್ಟಿರ್ತಾನೆ ಆ ಇದರಲ್ಲಿ ಯಮರಾಜ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಮ್ಮ ಮನೆ ಬರ ಏನು ಇಷ್ಟು ಆಯಿಸು, ಇಷ್ಟು ಗಳಿಗೆ, ಇಂಥ ಟೈಮು ಅಂತಲಿಲ್ಲ. ಅದು ಹುಟ್ಟಬೇಕಾದ್ರೂ ಗಳಿಗೆ ಇಲ್ಲ, ಸಾಯ್ಬೇಕಾದ್ರೂ ಗಳಿಗೆ ಇಲ್ಲ. ಹುಡ್ತೀವಿ, ಹೋಗ್ಬೇಕಾದ್ರೆ ಹೋಗ್ತೀವಿ ಅಷ್ಟೇ. ಇರೋದು 3 ದಿನದ ಬಾಳು. ಅದರಲ್ಲಿ ಕೆಲವರಂತೂ ದುಡ್ಡನ್ನ ಮದದಲ್ಲೇ ಇರ್ತಾರೆ, ತೇಲಾಡ್ತಾರೆ. ಒಳಗೆ ಝೂಮ್ ಈ ಎಣ್ಣ ಕುಡ್ದವ್ರು ತೂಲಾಡ್ತಾರೆ ನೋಡ್ರಿ, ಹಂಗೆ ತೇಲಾಡ್ತಾ ಇರ್ತಾರೆ. ನಾನು ದುಡ್ಡು ಮಡಗಿದ್ದೀನಿ, ಅಷ್ಟು ಲಕ್ಷ ಮಡಗಿದ್ದೀನಿ, ಇಷ್ಟು ಲಕ್ಷ ಫ್ರೆಂಡ್ಸ್, ಕೋಟಿ ಮಡಗಿರೋನು ಅಷ್ಟು ದುರಹಂಕಾರ ಆಡೋಲ್ಲ. ಈ ಅಲ್ಪ ಸ್ವಲ್ಪ ಇಟ್ಕೊಂಡಿರ್ತಾನೆ, ಅವ್ರು ಮದದಲ್ಲೇ ತೇಲಾಡ್ತಾ ಇರ್ತಾರೆ. ಕಾಲ ಮೇಲೆ ಕಾಲು ಹಾಕ್ಕೊಂಡು ದೊಡ್ಡಿಸ್ತಾನೆ. ನನ್ನ ಲೆವೆಲ್ಗೆ ಅವ್ರು ಯಾರು ಇರೋಕ್ಕಾಗಲ್ಲ ಅಂತ ಕುಡ್ದ್ಬಿಟ್ಟು ಆಡೋ ಮಾತು. ಸ್ಟ್ರೈಟಾಗಿ ಆಡೋಕ್ಕೆ ದಮ್ಮಿಲ್ಲ. ಇನ್ನೊಬ್ರ ಹತ್ರ ಮಾತಾಡ್ಕೋತಾರೆ, ಎದ್ರಾಗಂತೂ ಮಾತಾಡೋಕ್ಕಂತೂ ಮೀಟ್ರಿಲ್ಲ. ಹಂಗಾಗಿ ಇನ್ನೊಬ್ರ ಹತ್ರ ಅವ್ರು ನಮ್ಮ ಲೆವೆಲಿಗೆ ಇದ್ದಾರಾ, ನಾನು ಹೆಂಗಿದ್ದೀನಿ ಅಂತ ನೋಡ್ರಿ. ನ್ಯಾಯ ರೀತಿ ಸಂಪಾದನೆ ಮಾಡಿದ್ರೆ ಎಲ್ಲವನ್ನೂ ದಮ್ಮಿರುತ್ತೆ, ತಾಕತ್ತು ಇರುತ್ತೆ. ಅನಾಚಾರದಲ್ಲಿ ಸಂಪಾದನೆ ಮಾಡಿದ್ದಕ್ಕೆ ಯಾವುದೂ ಉಳುಗಾಲ ಇಲ್ಲ. ಆ ಥರ ಸಂಪಾದನೆ ಮಾಡಿಬಿಟ್ಟು ನಾನು ಅಂತ ತೋರಿಸ್ಕೋಬಾರ್ದು. ನಿಯತ್ತಾಗೆ ಕಷ್ಟಪಟ್ಟು ದುಡಿದು ನೀನು ಮೆರೆಯೋದಕ್ಕೊಂದು ಅರ್ಥ ಇರುತ್ತೆ. ಅನಾಚಾರದಲ್ಲಿ ಸಂಪಾದನೆ ಮಾಡಿ ದುಡ್ದುಬಿಟ್ಟು ನೀನು ನಾನು ಮೆರಿತಾ ಇದ್ದೀನಿ ಅಂತ ಮೆರೆಯೋದು ತಾತ್ಕಾಲಿಕ ಆಗುತ್ತೆ. ನಿಜ ಅಲ್ವಾ ನಾನು ಹೇಳಿದ್ದು? ಹಾಗಾಗಿ ಮದ ಏರಬೇಡಿ, ದುಡ್ಡೈತೆ ಅಂತ ಮದ ಏರಬೇಡಿ. ಅದು ಯಾವುದೋ ಶಾಶ್ವತವಲ್ಲ. ನಮಗೆ ನಾವು ಜನ ಸಂಪಾದನೆ ಮಾಡೋದು ಶಾಶ್ವತ, ನಮ್ಮವ್ರನ್ನ ಪ್ರೀತಿಸೋದೇ ಶಾಶ್ವತ. ನಾವು ಇರೋ ಅಷ್ಟು ದಿನ ನಮ್ಮವ್ರ ಜೊತೆ ಖುಷಿಯಾಗಿರಬೇಕು, ನಮ್ಮ ಜೊತೆ ಇರಬೇಕು, ಬಡವ್ರು ಬರೋದು ಸಹಾಯ ಮಾಡಬೇಕು, ದೇವರು ದಿನ ಮಾಡ್ಕೋಬೇಕು, ಎಲ್ಲರ ಜೊತೆ ಖುಷಿಯಾಗಿ ಹ್ಯಾಪಿಯಾಗಿರಬೇಕು. ಇವತ್ತಿನ ದಿನನ ತಿನ್ಕೊಂಡು ಜಾಲಿ ಮಾಡಬೇಕು. ಇಷ್ಟೇ ಲೈಫು, ಇದೇ ಜೀವನ. ನಂದು ಅಷ್ಟೇ ಫ್ರೆಂಡ್ಸ್. ನಾನು ಇದು ತಿನ್ಬೇಕಾ ತಿಂತೀನಿ, ಈ ಥರ ಬಟ್ಟೆ ಹಾಕೊಂಡ್ಬಿಡ್ತೀನಿ, ನಿಂತು ಜಾಗಕ್ಕೆ ಹೋಗ್ಬಿಡ್ತೀನಿ. ಯಾಕಂದರೆ ದೇವ್ರು ಯಾವಾಗ ನಾನು ಕರಿತಾನೋ ನಂಗೆ ಗೊತ್ತಿಲ್ಲ. ಒಟ್ಟು ನನ್ನ ಲೈಫಲ್ಲಿ ಏನು ಅನ್ನಿಸ್ತದೆ ಅದನ್ನು ಮಾಡ್ಕೊಂಡ್ಬಿಡ್ತೀನಿ. ನಾಳೆ ಅನ್ನೋದು ನಾನು ಯಾವುದೋ ಪೆಂಡಿಂಗ್ ಇಟ್ಕೊಳ್ಳೋಕ್ಕೆ ಹೋಗಲ್ಲ. ನಮ್ಮನೇಲಿ ಆ ವಿಷಯಕ್ಕೆ ನನಗೆಲ್ಲ ಬೈತಾರೆ. ಯಾವ ಒಂದು ಮೈಂಡ್ ಸೆಟ್ಟು ನೀನು ಹಿಂಗೆ ಆಡ್ತೀಯ, ನೀನು ಎಲ್ಲನೂ ಇಷ್ಟು ಕ್ಯಾಜುಲಾಗಿ ತಗೋತೀಯ ಅಂತ. ಅಷ್ಟೇ ಲೈಫು. ನಾನು ದುಡ್ಡೈತೆ ಅಂತ ಮದ ಏರ್ಕೊಂಡು ನನಗೆ ಮಾತ್ರ ಮದ, ಇನ್ಯಾರಿಗೆ ಮದ ಇರುತ್ತಲ್ವ. ನಾನು ದಿನನಿತ್ಯ ನೋಡಿ ನಿಜವಾಗ್ಲೂ ಜೀವದ ಮೇಲೆ ನಂಗೆ ಆಸೆನೇ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಯಾವ ಟೈಮಲ್ಲಿ ನಮ್ಮ ಹಿಂಗೆ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ಒಂದೊಂದ್ಸಲಿ ಏನು ನೋಡ್ಬೇಕಾದ್ರೆ ಕರಳು ಚುಟ್ಟು ಬಂದ್ಬಿಡುತ್ತೆ. ಭಗವಂತ ನಾಳೆ ಇವತ್ತು ಅವ್ರದ್ದು ನಾಳೆ ನಮ್ದ ಅಂತ ಆ ಜನ ಗೋಳಾಟ ಹಳಾಟ ನೋಡ್ರಿ. ನೆಳ ತಗೋಬೇಕಾದ್ರೆ ಅಷ್ಟು ಅಳ್ತಾರೆ, ಚಚ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ತಾಯಿರ್ತಾರೆ. 3ನೇ ದಿನ ಹಾಲು ತುಪ್ಪ ಬಿಡೋಕ್ಕೆ ಖುಷಿಲೇ ಹೋಗ್ತಾ ಇರ್ತಾರೆ. 11 ದಿನಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಜಾಲಿಯಾಗಿ ಅಲ್ಲಿ ಸ್ಮಶಾನದೊಳಗಿಂದನೇ ಬರ್ತಾನೆ ನೀರು ಕುಡ್ಕೊಂಡು, ಆ್ಯಪಲ್ ತಿನ್ಕೊಂಡು, ಸ್ವೀಟ್ ತಿನ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ಇರ್ತಾರೆ. ಇಷ್ಟೇ ಲೈಫು. ನಮ್ಮ ಜೀವನ ಇರೋದು ಇಷ್ಟೇ. ಹಾಗೆ ಇರೋ ಅಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿರೋಣ ಅಷ್ಟೇ. ಮದ ಇರಬಾರ್ದು. ದುಡ್ಡನ್ನ ಮದ ಏನಿದ್ರೂ ಇನ್ನೊಬ್ರಿಗೆ ಅದು ಅಸಹ್ಯ ಕೊಡಿಸ್ತದೆ. ಅದೇ ಮದ ಇದ್ದಾನೆ ಈ ಜಾಗಕ್ಕೆ ಒಂದು ಅರ್ಧ ಗಂಟೆ ಬಂದು ಅವ್ನು ಪ್ರಶಾಂತವಾಗಿ ಒಂದು 10 ನಿಮಿಷ ಕೂತ್ಕೊಂಡು ಅವ್ನು ಯೋಚನೆ ಮಾಡ್ದಾಯಿತು, ನಾನು ಇಷ್ಟೆಲ್ಲ ಮೆರಿತಾ ಇದ್ದೀನಲ್ಲ,
ಯಾವತ್ತು ಈ ಜಾಗಕ್ಕೆ ಬರ್ತೀನಿ ರಿಟರ್ನ್ ನಾನು ಅನ್ನೋದು ಅಂತ. ಜೀವಂತವಾಗಿ ಇರುವಾಗಲೇ ನಾವು ಆ ಜಾಗಕ್ಕೆ ಹೋಗಿ ನೋಡಬೇಕಂತೆ. ನಾವು ಜೀವಂತವಾಗಿ ಇದ್ದಾಗಲೇ ಆ ಜಾಗಕ್ಕೆ ಹೋಗ್ಬಿಟ್ಟು ನಾವು 10 ನಿಮಿಷ ಕೂತ್ಕೊಬಂದರೆ ನಮ್ಮಲ್ಲಿ ಅಹಂಕಾರ ದುರಹಂಕಾರ ಯಾವುದೂ ಹುಟ್ಟಲ್ಲ. ಇಷ್ಟೇ ಜೀವನ ಅನ್ನೋದು ಗೊತ್ತಾಗುತ್ತೆ. ಒಬ್ಬರು ಸತ್ತು ನೋಡೋದಲ್ಲ, ಅಲ್ಲಿ 10 ಜನ ಸತ್ತು ಮಲಗಿರ್ತಾರಲ್ಲ, ಅಲ್ಲ ಗೋರಿಗಳಿರ್ತಾವೆ ನೋಡ್ರಿ, ಆ ಸ್ಮಶಾನದ ಜಾಗ ಇರುತ್ತೆ ನೋಡಿ, ಆ ಜಾಗದಲ್ಲಿ ಅರ್ಧ ಗಂಟೆ ಕೂತ್ಕೊಂಡ್ರೆ ನಮ್ಮಲ್ಲಿರೋ ದುರಹಂಕಾರ ಅಹಮು ಎಲ್ಲನೂ ಆ ಜಾಗ ಅಡಗಿಸ್ತದಂತೆ. ಎಲ್ಲನೂ ನೀನು ಇಷ್ಟೇ ಜೀವನ, ಇದಕ್ಕೆ ಯಾಕೆ ನೀನು ಇಷ್ಟು ಮೆರಿತಾ ಇದೆಯಾ, ಏನಕ್ಕೆ ಇಷ್ಟೊಂದು ತುಂಬ್ಕೊಂಡಿದ್ಯಾ ಮೈ ತುಂಬ ಅಹಂಕಾರನ, ಎಲ್ಲ ಕರಗಿಸು, ಜನ ಸಂಪಾದನೆ ಮಾಡು, ಸ್ಮಶಾನದ ಗೇಟ್ವರೆಗೂ ಎಷ್ಟು ಜನ ನಿನ್ನ ಜೊತೆ ನಿನ್ನ ಗೋರಿ ಗಂಟೆ ಎಷ್ಟು ಜನ ಬರ್ತಾರೆ ನೋಡು, ಅದನ್ನು ಮಾತ್ರ ನೀನು ನೋಡು, ನೀನು ಸತ್ತಾಗಲೂ ನಿನ್ನ ಹೆಸರು ಹೇಳ್ತಾರ ನೋಡು, ಇದು ಮಾತ್ರ ಸ್ಮಶಾನ ಹೇಳೋಕ್ಕೆ ಸಾಧ್ಯ. ಅದಕ್ಕೆ ನಾವು ಜೀವಂತವಾಗಿ ಇದ್ದಾಗಲೇ ಸ್ಮಶಾನದೊಳಗೆ ಹೋಗಿ ಬರಬೇಕಂತೆ. ಆಗಲೇ ನಮ್ಮ ಜೀವನಕ್ಕೊಂದು ಅರ್ಥ ಸಿಗೋದು. ಸತ್ತ ಮೇಲೆ ಹೋಗಿ ಸ್ಮಶಾನದಲ್ಲಿ ಮಲಗೋಕ್ಕೆ ನಮಗೇನು ಗೊತ್ತಿರಲ್ಲ. ಜೀವಂತವಾಗಿ ಇದ್ದಾಗ ಹೋಗಿ ಸ್ಮಶಾನದೊಳಗೆ ಹೋಗಿ ಬಂದ್ರೇ ನಾವೇನು ಹುಟ್ಟಿದ್ದೀವಿ, ನಾವೇನು ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಳಕ್ಕೆ ಅದೇ ಒಂದು ಸಾಕ್ಷಿ ಅಂತ. ನಿಜ ಅಲ್ವಾ?